ಇತಿಹಾಸ ವಿಭಾಗದಲ್ಲಿ ಇತಿಹಾಸದ ಮೂಲ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಇತಿಹಾಸ ಹಿಂದುಳೇ ಆಗ್ತದೆ, ಇತಿಹಾಸ ರಚನೆ ಮಾಡಲಿಕ್ಕೆ ಏನೆಲ್ಲ ಅಂಶಗಳು ಬೇಕು, ಸೊ ಇಂತಹ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಈಗ ಅಂದ್ರೆ ಪ್ರಸ್ತುತ ಈ ವರ್ಷ 9ನೇ ತರಗತಿಯಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಪಂಚದ ಕೆಲವು ಧರ್ಮಗಳು, ಆ ಧರ್ಮಗಳು ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂದು ಹಾಗೂ ನಮ್ಮ ಭಾರತದಲ್ಲಿ ಬರ್ತಕ್ಕಂತಹ ಪ್ರಮುಖ ಧರ್ಮಗಳು ಯಾವ್ಯಾವು ಹಾಗೂ ಭಾರತವನ್ನಾದಂತಹ ಪ್ರಮುಖ ರಾಜಮನೆತನಗಳ ಬಗ್ಗೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನ ತಿಳ್ಕೊಳ್ತೀರಿ ಅಂತೇಳಿ ಹೇಳ್ತಾ ಇವತ್ತಿನ ದಿವಸ ಇತಿಹಾಸ ವಿಭಾಗದಲ್ಲಿ ಮೊದಲನೇ ಅಧ್ಯಾಯವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಸಹ ಒಂದು ಕಥೆ ಹೇಳ್ತೀನಿ. ಕಥೆ ಅಂದ್ರೆ ತುಂಬಾ ಇಷ್ಟ ನಿಮಗೆ, ಹೌದಾನೆ? ಕಥೆ ಅಂತ ಹೇಳ್ಬಿಟ್ರೆ ಯಾವ್ದೋ ಒಂದು ಕಥೆ ಹೇಳ್ತಾ ಇದಾರೆ ಅಂತೇಳಿ ಎಲ್ಲರಿಗೂ ಸ್ವಲ್ಪ ಖುಷಿ ಆಗ್ತದೆ ಅಂತೇಳಿ ನಾನಾದ್ರೂ ಸಹ ತಿಳ್ಕೋಬೇಕು. ಈ ಕಥೆ ಇವತ್ತಿನ ಪಾಠಕ್ಕೆ ಪೂರಕವಾಗಿರುವಂತಹ ಕಥೆಯಾಗಿದ್ದು, ಆ ಕಥೆಯನ್ನ ಎಲ್ಲರೂ ಸಹ ಗಮನವಿಟ್ಟು ಕೇಳಿ. ಒಂದಾನೊಂದು ಕಾಲದಲ್ಲಿ ಕೌಶಿಕ ಎನ್ನುವಂತಹ ಒಬ್ಬ ವಿದ್ವಾಂಸನಿದ್ದ. ಇವನು ವೇದ ಸಾಹಿತ್ಯದಲ್ಲಿ, ವೇದಗಳ ಬಗ್ಗೆ ಗೊತ್ತಲ್ಲ ನಿಮಗೆ, ವೇದಗಳ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಜ್ಞಾನವನ್ನ ಇವನು ಪಡೆದುಕೊಂಡಿದ್ದ. ಅವನು ಅನ್ಕೊಂಡಿದ್ದ, ನನ್ನನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ಹೆಚ್ಚು ಓದಿದಂತವರು ಯಾರೂ ಇಲ್ಲ ಅಂತೇಳಿ ಸ್ವಲ್ಪ ಅವನಿಗೆ ತನ್ನ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಹೆಮ್ಮೆ ಇತ್ತು. ಯಾರಿಗೆ? ವೇದ ಸಾಹಿತ್ಯಗಳ ಬಗ್ಗೆ ಇನ್ನೂ ಅಪಾರವಾಗಿರ್ತಕ್ಕಂತಹ ಜ್ಞಾನವನ್ನ ಪಡಿಬೇಕು ಅಂತೇಳಿ ಅವನು ಒಂದು ದಿವಸ ಮನೆಯನ್ನ ಬಿಟ್ಟ. ಮನೆಯಲ್ಲಿದ್ರೆ ತನ್ನ ಅಧ್ಯಯನಕ್ಕೆ ತೊಂದರೆ ಆಗ್ತದೆ, ಇಲ್ಲಿ ಬಹಳಷ್ಟು ಜಂಜಾಟಗಳು ಇರ್ತವೆ, ವಯಸ್ಸಾದಂತಹ ತಂದೆ ತಾಯಿಯರು ಬಹಳಷ್ಟು ಕಿರಿಕಿರಿ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಇವನೇನ್ ಮಾಡ್ದ, ಮನೆಯನ್ನ ತೆಗೆಸಿ ಎಲ್ಲಿಗೆ ಹೋದ? ಕಾಡಿಗೆ ಹೋದ. ಕಾಡಿನಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡು ಹೆಚ್ಚಿನ ಅಭ್ಯಾಸವನ್ನ, ಹೆಚ್ಚಿನ ಜ್ಞಾನವನ್ನ ಪಡ್ಕೋಬೇಕು ಎನ್ನುವಂಥದ್ದು ಅವನ ಉದ್ದೇಶ. ಹೀಗೆ ಕಾಡಿನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಅಪಾರವಾಗಿರ್ತಕ್ಕಂತಹ ಜ್ಞಾನವನ್ನ ಪಡಿಬೇಕು ಅಂತೇಳಿ ಧ್ಯಾನದಲ್ಲಿ ಮಗ್ನನಾಗಿದ್ದ. ಆ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಒಂದು ಕೊಕ್ರೆ ಏನ್ ಮಾಡ್ತಾ ಇತ್ತು, ಕರ್ಕಶ ಧ್ವನಿಯಲ್ಲಿ ಕೂಗ್ತಾ ಇತ್ತು. ಕೊಕ್ರೆ ಕೂಗೋದು ಗೊತ್ತಿದೆಯಲ್ಲ, ಯಾರು ಹೇಳ್ತೀರಿ? ಹೆಂಗ್ ಕೂಗುತ್ತೆ ಅಂತ ಹೇಳಿ ಕೊಕ್ರೆ? ಕೆರೆಯಲ್ಲೆಲ್ಲ ಕೂತ್ಕೊಂಡಿರ್ತಾವ, ಉದ್ದನ್ ಕೂತಿದ್ ಕೊಕ್ರೆ. ಯಾರು ಹೇಳ್ತೀರಿ ಹೆಂಗೆ ಕೂಗುತ್ತೆ ಅಂತ ಹೇಳಿ? ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಧ್ವನಿ ಹೆಂಗಿತ್ತು? ಕರ್ಕಶವಾಗಿತ್ತು, ಕೇಳಲಿಕ್ಕೆ ಇಂಪಾಗಿರ್ಲಿಲ್ಲ ಅಂತ. ಯಾವುದು? ಕೊಕ್ಕರೆಯ ಧ್ವನಿ, ಕೂಗು. ಹಾಗಾಗಿ ಇವನಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಯಾರಿಗೆ? ಕೌಶಿಕನಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಅದಕ್ಕಾಗಿ ಕೌಶಿಕ ಏನ್ ಮಾಡ್ದ, ಗ್ಲಾಡ್ ಬರ್ಡ್, ಆ ಪಕ್ಷಿಯನ್ನ ದುರ್ಗುಡ್ಕೊಂಡು ನೋಡ್ದ. ಯಾರು? ಒಂದೇ ಸಾರಿಗೆ ಆ ಪಕ್ಷಿ ಏನಾಗ್ತದೆ, ಸುಟ್ಟು ಬೂದಿ. ಆಗ ಕೌಶಿಕ ಮಹಾರಾಜನಿಗೆ ಅನಿಸ್ತದೆ, ಅಯ್ಯೋ ಒಂದು ಪಕ್ಷಿ ಸಾರಿ ಕಾರಣನಾಗ್ಬಿಟ್ಟೆ ನಾನು, ಎಂತ ಕೆಲಸ ಮಾಡ್ಬಿಟ್ಟೆ ನಾನು.
ಶಕ್ತಿ ಇದೆ. ನಮ್ಮ ಬರೀ ಕಣ್ಣಿಂದ ದುರ್ಗುಟ್ಕೊಂಡು ನೋಡಿದ ತಕ್ಷಣ ಒಂದು ಪಕ್ಷಿ ಸಾಯುತ್ತೆ ಅಂತಂದ್ರೆ ನಿಜವಾಗ್ಲೂ ಸಹ ನಾನು ಬಹಳಷ್ಟು ಶಕ್ತಿಶಾಲಿ, ಇಡೀ ಪ್ರಪಂಚದಲ್ಲಿ ನನ್ನಷ್ಟು ತಿಳ್ಕೊಂಡವ್ರು ಯಾರಿಲ್ಲ ಅಂತೇಳಿ ತನ್ನ ಬಗ್ಗೆ ತನಗೆ ಏನಾಗ್ತದೆ, ಹೆಮ್ಮೆ. ಕಾಡಿನಲ್ಲಿದ್ದಾಗ ಅವನಿಗೆ ಒಂದ್ಸಲ ಭಿಕ್ಷಾಟನೆಯನ್ನ ಮಾಡ್ಲಿಕ್ಕೋಸ್ಕರ ಹೋಗಿ ಎಲ್ಲರೂ ಸಹ ಸರ್ವಸಂಘ ಪರಿತ್ಯಾಗಿಗಳು ಏನ್ ಮಾಡ್ತಾರೆ, ತಮ್ಮ ಒಂದು ದೈನಂದಿನ ಪ್ರಸಾದಕ್ಕಾಗಿ ಏನ್ ಮಾಡ್ತಾರೆ, ಭಿಕ್ಷಾಟನೆ ಮಾಡ್ತಾರೆ. ಅಲ್ಲೇ ಆ ಕಾಡಿನ ಪಕ್ಕದಲ್ಲಿ ಒಂದು ನಗರ ಇತ್ತು. ಆ ನಗರದ ಕಡೆ ಹೋಗ್ತಾನೆ. ಅಲ್ಲಿ ಒಂದು ಮನೆ ಮುಂದೆ ಹೋಗಿಕೊಂಡು ಭವತಿ ಭಿಕ್ಷಾಂತಿ ಅಂತೇಳಿ ಭಿಕ್ಷೆಯನ್ನ ಬೇಡ. ಎಲ್ಲ ರಾಜರು, ಮಹಾರಾಜರು, ಋಷಿ ಮುನಿಗಳು ಇದೇ ರೀತಿ ಭಿಕ್ಷಾಟನೆ ಮಾಡೋದು. ಅರ್ಚನ ಯಾವ ರೀತಿ, ಭವತಿ ಭಿಕ್ಷಾಂತಿ. ಆದ್ರೆ ಬೇಗ ಮನೆಯಿಂದ ಭಿಕ್ಷೆಯನ್ನ ತರೋದಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಯಾಕೆ ಲೇಟ್ ಆಗ್ತದೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿದ್ದಂತಹ ಒಬ್ಬ ಮಹಿಳೆ ಆಗ್ತಾನೆ ಹೊರಗಿಂದ ದುಡ್ಕೊಂಡು ಬಂದಂತಹ ತನ್ನ ಗಂಡನನ್ನ ಉಪಚರಿಸ್ತಾ ಇರ್ತಾಳೆ. ಗಂಡನನ್ನ ಉಪಚರಿಸ್ತಾ ಇರ್ತಾಳೆ. ಅವನಿಗೆ ನೀರು ಕೊಡೋದು, ಕಾಲು ಕೊಡೋದು, ಮತ್ತೇನೋ ಮಾಡ್ತಾ ಇರ್ತಾಳೆ. ಹಾಗಾಗಿ ಭಿಕ್ಷೆಯನ್ನ ತರಲಿಕ್ಕೆ ಒಂದು ಸ್ವಲ್ಪ ತಡ ಆಗ್ತದೆ. ಭಿಕ್ಷೆಯನ್ನ ಲೇಟ್ ಆಗ್ತದೆ, ತಡವಾಗ್ತದೆ ಎನ್ನುವಂತಹ ಕಾರಣದಿಂದಾಗಿ ಮತ್ತೊಂದ್ಸಲ ಆ ಮಹಿಳೆಯನ್ನ ದುರು ಹುಡ್ಕೊಂಡು ನೋಡ. ಯಾರು, ಕೌಶಿಕ. ಏನು, ನಾನು ಇಡೀ ಪ್ರಪಂಚದಲ್ಲಿ ನನ್ನಷ್ಟು ತಿಳ್ಕೊಂಡಿರೋನು ಯಾರು ಇಲ್ಲ, ನನಗೆ ಲೇಟ್ ಆಗಿ ಭಿಕ್ಷೆ ತರ್ತಾ ಇದೀಯಾ ಅಂತೇಳಿ ದುರು ಹುಡ್ಕೊಂಡು ನೋಡ ಮತ್ತೊಂದು. ಆಗ ಆ ಮಹಿಳೆ ಹೇಳ್ತಾರೆ, ಕೌಶಿಕ, ಐ ಆಮ್ ನಾಟ್ ಎ ಬರ್ಡ್. ನಾನು ಪಕ್ಷಿ ಅಲ್ಲ. ನೀನ್ ದುರ್ಗುಟ್ಕೊಂಡು ನೋಡಿದ ತಕ್ಷಣ ನಾನು ಬೂದಿ ಆಗ್ಲಿಕ್ಕೆ ಅಥವಾ ಸಾಯ್ಲಿಕ್ಕೆ ನಾನು ಪಕ್ಷಿ ಅಲ್ಲ ಅಂತ ಹೇಳಿದ ತಕ್ಷಣ ಕೌಶಿಕ ಕೌಶಿಕ ಏನಾಗ್ತದೆ, ದಿಗ್ಭ್ರಮೆ ಆಗ್ತದೆ. ನಾನು ಕಾಡಿನಲ್ಲಿ ಆ ಪಕ್ಷಿಯನ್ನ ಸುಟ್ಟಿದ್ದು ಈ ಮಹಿಳೆಗೆ ಹೆಂಗ್ ಗೊತ್ತಾಯಿತು, ಈ ಗೃಹಿಣಿಗೆ ಹೆಂಗ್ ಗೊತ್ತಾಯಿತು ಅನ್ನುವಂತಹ ಗೊಂದಲಗಳು ಅವನ ಮನಸ್ಸಿನಲ್ಲಿ ಪ್ರಾರಂಭ. ಬಹಳಷ್ಟು ಗೊಂದಲ. ಆ ಗೊಂದಲ ಅರ್ಥ ಆಗ್ಬಿಡುತ್ತೆ ಯಾರಿಗೆ, ಆ ಬುದ್ಧಿವಂತ ಮಹಿಳೆ, ಆ ಗೃಹಿಣಿಗೆ. ಕೌಶಿಕ, ನೀನೇನೋ ಯೋಚನೆ ಮಾಡ್ತಾ ಇದೀಯ ಅಂತೇಳಿ ನನಗೆ ಗೊತ್ತಿದೆ. ಐ ನೋ ವಾಟ್ ಯು ಥಿಂಕ್. ನನಗೆ ಗೊತ್ತಿದೆ ನೀನು ಏನ್ ಯೋಚನೆ ಮಾಡ್ತಾ ಇದೀಯಾ, ನನಗೆ ಗೊತ್ತಿದೆ. ನನಗೆ ಆ ಪಕ್ಷಿ ಹೇಗೆ ಸತ್ತೋಯ್ತು ಅಂತೇಳಿ ಗೊತ್ತಾಯ್ತು ಅಂತೇಳಿ ಅನ್ಕೊಳ್ತಾ ಇದೀಯಾ ಅಂತೇಳಿ ನನಗೆ ಗೊತ್ತಿದೆ. Once again, the Kaushika was stunned about this answer. ಮತ್ತೊಂದ್ಸಲ ಅವನು ಏನಾಗ್ತಾನೆ, ದಿಗ್ಭ್ರಮೆ ಮಾಡ್ತಾನೆ. ಮುಂದುವರೆದು ಆ ಮಹಿಳೆ ಹೇಳ್ತಾಳೆ, ಕೌಶಿಕ, ನೀನು ವೇದಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಂಡಿದೀಯಾ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಿನಗೆ ಧರ್ಮ ಎಂದ್ರೇನು ಅಂತ ಹೇಳಿ ಗೊತ್ತಿಲ್ಲ, ಧರ್ಮದ ರಹಸ್ಯಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಧರ್ಮ ಅಂದ್ರೇನೋ ಗೊತ್ತಿಲ್ಲ ನಿನಗೆ, ಧರ್ಮದ ರಹಸ್ಯಗಳ ಬಗ್ಗೆ ಗೊತ್ತಿಲ್ಲ ನಿನಗೆ. ಹಾಗಾಗಿ ಮೊದಲು ನೀನು ಧರ್ಮದ ಬಗ್ಗೆ ತಿಳ್ಕೋ, ಧರ್ಮದ ರಹಸ್ಯಗಳನ್ನ ಯಾವ ರೀತಿಯಾಗಿ ಮುಟ್ಬೇಕು ಅನ್ನುವಂಥ ಮೊದಲು ತಿಳ್ಕೋ. ಆಮೇಲೆ ಈ ವೇದಗಳನ್ನ ಅಭ್ಯಾಸ ಮಾಡಿ ಅನ್ನುವಂತಹ ಮಾತುಗಳನ್ನ ಆ ಲೇಡಿ ಅಂದ್ರೆ ಆ ಮಹಿಳೆ, ಆ ಗೃಹಿಣಿ, ಆ ಕೌಶಿಕನಿಗೆ ಹೇಳ್ತಾಳೆ. ಆ ಕೌಶಿಕ ಮುಂದುವರೆದು ಆ ಮಹಿಳೆಯ ಬಳಿ ಕೇಳ್ತಾನೆ, ಹಾಗಾದ್ರೆ ನನ್ನ ಧರ್ಮಗಳನ್ನ ಯಾರ ಬಳಿ ಕಲಿಬೇಕು, ಯಾರು ನನಗೆ ಧರ್ಮದ ರಹಸ್ಯಗಳನ್ನ ತಿಳಿಸ್ಕೊಡ್ತಾರೆ, ಧರ್ಮದ ರಹಸ್ಯಗಳನ್ನ ತಿಳಿದುಕೊಳ್ಳಿಕ್ಕೆ ನಾನು ಏನ್ ಮಾಡಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಕೇಳ್ತಾನೆ. ಯಾರು, ಕೌಶಿಕ. ಯಾರಲ್ಲಿ,
ಸೆಲ್ಲರ್. ಅವನು ಅವನು ಮಾಂಸ ಮಾರುವ ಒಬ್ಬ ಕಟುಕ. ಇವನು ನಮಗೆ ಧರ್ಮದ ರಹಸ್ಯಗಳನ್ನು ತಿಳಿಸ್ಕೊಡ್ತಾನ ಅಂತೇಳಿ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದ. ಅವನು ಯೋಚನೆ ಮಾಡಬೇಕಾದ್ರೆ ಧರ್ಮವೇದ, ಬನ್ನಿ ಸ್ವಾಮಿ ಬನ್ನಿ, ನಿಮ್ಮನ್ನ ಆ ಮಹಿಳೆ ಕಳಿಸ್ಕೊಟ್ರ, ಆ ಗೃಹಿಣಿ ನಮ್ಮ ಬಳಿ ಕಳಿಸ್ಕೊಟ್ಟ ಅಂತ ಹೇಳಿ ಅವನನ್ನ ಕೇಳ್ತಾರೆ. ಯಾರೋ ಧರ್ಮವೇದ ಯಾರನ್ನ ಮತ್ತೊಂದ್ಸಲ ದಿಗ್ಭ್ರಮೆ ಮಾಡ್ತಾರೆ. ಆ ಮಹಿಳೆ ನೋಡಿದ್ರೆ ನನ್ನ ಪಕ್ಷಿ ಸುಟ್ಟಿದ್ರ ಬಗ್ಗೆ ಮಾತಾಡ್ತಾಳೆ. ಧರ್ಮವೇದ ನೋಡಿದ್ರೆ ಆ ಮಹಿಳೆ ನನ್ನನ್ನ ಕಳಿಸ್ಕೊಡ್ತಾ ಇಲ್ಲಿಗೆ ಅಂತ ಹೇಳಿ ಕೇಳ್ತಾನೆ. ನಿಜವಾಗ್ಲೂ ಸಹ ಇದು ಸಾಮಾನ್ಯರಲ್ಲ ಅಂತೇಳಿ ಈ ಡಿಸೈಡೆಡ್. ಇವರು ಸಾಮಾನ್ಯ ಮನುಷ್ಯರಲ್ಲ, ಇವರು ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ಪಡೆದುಕೊಂಡಿರುವಂತವರು ಅಂತೇಳಿ ಇವನು ಒಂದು ತೀರ್ಮಾನ ಕೊಡ್ತಾನೆ. ಆಗ ಕೇಳ್ಕೊಳ್ತಾನೆ ಕೌಶಿಕ ಯಾರಿಗೆ? ಧರ್ಮವೇದನಿಗೆ. ಏನಂತ? ಸ್ವಾಮಿ, ನಾನು ವೇದಶಾಸ್ತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಿದ್ದೇನೆ, ಆದ್ರೆ ನನಗೆ ಏನ್ ಗೊತ್ತಿಲ್ಲ? ಧರ್ಮದ ಬಗ್ಗೆ ಗೊತ್ತಿಲ್ಲ, ಧರ್ಮದ ರಹಸ್ಯಗಳನ್ನ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನು ನನಗೆ ರಹಸ್ಯಗಳನ್ನ ತಿಳಿಸ್ಕೊಡ್ರಿ ಅಂತೇಳಿ ಅವನ ಬಳಿ ಅಂಗರಾಷ್ಟ್ರ ಯಾರೋ ಕೌಶಿಕ ಮಹಾರಾಜ. ಆಗ ಹೇಳ್ತಾನೆ, ಯಾರೋ ಬಿಡ್ಸಲ್ಲ, ಯಾರೋ ಧರ್ಮವೇದ ಹೇಳ್ತಾನೆ. ಏನಂತ? ಸ್ವಾಮಿ, ನೀವು ವಿದ್ವಾಂಸರು, ಅಪಾರ ಜ್ಞಾನವನ್ನ ಪಡೆದಿರುವಂತವ್ರು, ಇಡೀ ವೇದಶಾಸ್ತ್ರವನ್ನೇ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿರುವುದು. ನಿಮಗೆ ನಾನೇನ್ ಬೋಧನೆ ಮಾಡಿ ಇಲ್ಲ, ದಯವಿಟ್ಟು ನೀವು ನನಗೆ ಏನ್ ಮಾಡ್ರಿ? ಧರ್ಮದ ರಹಸ್ಯವನ್ನು ತಿಳಿಸಿಕೊಡ್ರಿ ಅಂತ ಕೇಳ್ಕೊಂಡಾಗ, ಆಯ್ತು ಸ್ವಾಮಿ ಹೇಳ್ತೀನಿ. ಮೊದಲನೇದಾಗಿ ನಾನು ನನ್ನ ಕೆಲಸ ಏನೋ ಮಾಂಸ ಮಾರು, ಆದ್ರೆ ಎಂದಿಗೂ ಸಹ ನಾನು ಪ್ರಾಣ ವಧೆಯನ್ನ ಮಾಡೋದಿಲ್ಲ. ಯಾರೋ ಒಬ್ರು ಸಾಯಿಸಿರ್ತಾರೆ, ಅದನ್ನ ತಗೊಂಬಂದು ಮಾರಾಟ ಮಾಡ್ತೀನಿ, ಅದನ್ನ ಬಹಳ ನಿಷ್ಠೆಯಿಂದ ಮಾಡ್ತೀನಿ. ವ್ಯಾಪಾರದಲ್ಲಿ ಎಂದಿಗೂ ಸಹ ನಾನು ಮೋಸ ಮಾಡೋದಿಲ್ಲ. ಕಷ್ಟ ಬಂದಾಗ ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ. ಎರಡನ್ನು ಸಮಾನವಾಗಿ ಸ್ವೀಕರಿಸ್ತೇನೆ. ಎರಡನ್ನು ಸಮಾನವಾಗಿ, ಕಷ್ಟ ಬಂದಾಗ ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ. ಎರಡನ್ನು ಸಹ ಸಮಾನವಾಗಿ ಸ್ವೀಕರಿಸ್ತೇನೆ. ಇದು ಸಹ ಧರ್ಮದ ರಹಸ್ಯ ಅಂತೇಳಿ ಆ ಧರ್ಮದ ರಹಸ್ಯಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ನಾನು ಮಾಂಸ ಮಾರುವನು, ಪ್ರಾಣಿಗಳನ್ನ ಹಿಂಸೆ ಮಾಡೋದಿಲ್ಲ, ನೋಯಿಸೋದಿಲ್ಲ. ಎರಡನೇದಾಗಿ ವ್ಯಾಪಾರದಲ್ಲಿ ಯಾರಿಗೂ ಸಹ ಎಂದಿಗೂ ಸಹ ನಾನು ಮೋಸ ಮಾಡೋದಿಲ್ಲ. ಮೂರನೇದಾಗಿ ಎರಡನ್ನೂ ಸಹ, ಸುಖ ದುಃಖಗಳೆರಡನ್ನೂ ಸಹ ಸಮಾನವಾಗಿ ಸ್ವೀಕರಿಸ್ತೇನೆ. ದೇವರ ಧ್ಯಾನವನ್ನ ಮಾಡ್ತೇನೆ. ಸಮಯ ಸಿಕ್ಕಾಗ ದೇವರ ಧ್ಯಾನಗಳನ್ನ ಮಾಡ್ತೇನೆ. ಹಾಗೂ ಪವಿತ್ರವಾಗಿರ್ತಕ್ಕಂತಹ ನದಿಗಳಲ್ಲಿ ಸ್ನಾನ ಮಾಡ್ತೇನೆ. ಹಾಗೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೇನೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿಯರು, ಅವರನ್ನ ಬಹಳಷ್ಟು ಪ್ರೀತಿಯಿಂದ ಅವರ ಬಳಿ ಇಟ್ಕೊಂಡು ಅವರನ್ನ ಉಪಚರಿಸ್ತೇನೆ. These are all the mysteries of ಧರ್ಮ. ಇವೆಲ್ಲವೂ ಸಹ ಏನೋ ಧರ್ಮದ ರಹಸ್ಯಗಳು ಅಂತ ಹೇಳಿ. ಸೊ ಈ ಎಲ್ಲ ಪಾಲನೆಗಳನ್ನ ಮಾಡ್ಕೊಂಡು ಬಂದಿದ್ದಾಗಿ ನಾನು ಜೀವನದಲ್ಲಿ ಸಾಕಷ್ಟು ಸುಖವಾಗಿದ್ದೀನಿ, ಆನಂದವಾಗಿದ್ದೀನಿ ಅಂತೇಳಿ ಧರ್ಮದ ರಹಸ್ಯಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಯಾರು? ಅವನಿಗಪ್ಪ ಯಾರಿಗೆ? ಕೌಶಿಕ. ನಾನು ಇಲ್ಲಿ ತನಕ ತಿಳ್ಕೊಂಡಿದ್ದು ಕೇವಲ ಅಲ್ಪಜ್ಞಾನ. ಇದರಿಂದ ಯಾವುದೇ ಒಂದು ಜೀವಿಯನ್ನ ಸುಖಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವನು ಮನಗಾಣ್ತಾನೆ. ಅಲ್ಲಿಂದ ಸೀದಾ ಎಲ್ಲಿಗೆ ಹೋಗ್ತಾನೆ? ತನ್ನ ಮನೆಗೆ ವಾಪಸ್ ಹೋಗ್ತಾನೆ ಕೌಶಿಕ. ಆ ಮನೆಯಲ್ಲಿದ್ದಂತಹ ತನ್ನ ತಂದೆ ತಾಯಿಗಳ ಸೇವೆಯಲ್ಲಿ ತೊಡಗಿಕೊಳ್ತಾನೆ. ಅವತ್ತಿಂದ ತನ್ನಲ್ಲಿದ್ದಂತಹ ವಿದ್ಯೆ ಯಾವುದು? ವೇದಶಾಸ್ತ್ರ ವಿದ್ಯೆಯನ್ನ ಬೇರೆಯವರಿಗೆ ಬೋಧಿಸುತ್ತಾ ಜೀವನವನ್ನ ಕಳೀತಾ ಹೋಗ್ತಾರೆ. ಸೊ ಹೀಗೆ ಧರ್ಮದ ರಹಸ್ಯಗಳನ್ನ ತಿಳ್ಕೊಳ್ತಕ್ಕಂತಹ
ಧರ್ಮಗಳನ್ನ ಯಾರು ಮಾಡಿದ್ರು? ಸೊ ಹೀಗೆ ಪ್ರಪಂಚದಲ್ಲಿ ಇಂತಹ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಈ ಧರ್ಮದ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರ್ತಕ್ಕಂತಹ ಧರ್ಮಗಳು ನಮ್ಮ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರೋದನ್ನ ನಾವು ನೋಡಬಹುದಾಗಿದೆ. ಭಾರತವನ್ನ ಬಿಟ್ಟು ಬೇರೆ ದೇಶಗಳಲ್ಲಿ ಸಾಕಷ್ಟು ಧರ್ಮಗಳು ಇವತ್ತು ಆಚರಣೆಯಲ್ಲಿರೋದನ್ನ ನಾವು ನೋಡಬಹುದಾಗಿದೆ. ಹಾಗಾದ್ರೆ ಇವತ್ತು ನಾವು ಪಾಶ್ಚಾತ್ಯ ಧರ್ಮಗಳು ಎನ್ನುವಂತಹ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪಾಶ್ಚಾತ್ಯ ಧರ್ಮಗಳು. ಪಾಶ್ಚಾತ್ಯ ಧರ್ಮಗಳು ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಬಿಟ್ಟು ಹೊರಗಿನ ದೇಶದಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಧರ್ಮಗಳನ್ನ ನಾವೇನಂತ ಕರಿತೀವಿ? ಪಾಶ್ಚಾತ್ಯ ಧರ್ಮಗಳು ಅಂತೇಳಿ ಕರಿತೀವಿ. ಈ ಪಾಶ್ಚಾತ್ಯ ಧರ್ಮಗಳು ಪ್ರಮುಖವಾಗಿ ಭಾರತವನ್ನು ಹೊರತುಪಡಿಸಿ, ಅಂದ್ರೆ ನಮ್ಮ ದೇಶವನ್ನು ಹೊರತುಪಡಿಸಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ಧರ್ಮಗಳು ಅಂತೇಳಿ ನಾವು ಪ್ರಮುಖವಾಗಿ ಪರಿಗಣಿಸಬಹುದಾಗಿದೆ. ಹಾಗಾದ್ರೆ ಬೇರೆ ಬೇರೆ ದೇಶಗಳಲ್ಲಿ ಜನ್ಮ ತಾಳದಂತಹ ಪ್ರಮುಖ ಧರ್ಮಗಳನ್ನ ಹೇಳ್ಬೋದಾ? ನಿಮಗೆ ಯಾವ್ಯಾವ ಅಂತ ಹೇಳ್ಬೋದಾ? ಯಾವ್ಯಾವ ಧರ್ಮಗಳು ಅಂತ ಹೇಳಿದ್ರೆ ಯಾವ್ಯಾವ ಧರ್ಮಗಳಿದಾವೆ ಪ್ರಪಂಚದಲ್ಲಿ? ಪಾರ್ಸಿ ಧರ್ಮ ಒಂದು, ನೀನು ಎರಡನೇದು ಯಾರು ಹೇಳ್ಬೋದು? ಯಹೂದಿ ಧರ್ಮ. ಮತ್ತೊಂದು ಯಾರಾದ್ರೂ ಹೇಳ್ಬೋದಾ? ಕ್ರೈಸ್ತ ಧರ್ಮ. ವೆರಿ ಗುಡ್. ಇನ್ನೊಂದು ಧರ್ಮ ಯಾರಾದ್ರೂ ಹೆಸರಿಸಬಹುದಾ? ಇಸ್ಲಾಂ ಧರ್ಮ. ವೆರಿ ಗುಡ್. ಇಸ್ಲಾಂ ಧರ್ಮ ಪ್ರಸ್ತುತ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಪಾಶ್ಚಾತ್ಯ ಧರ್ಮಗಳು ಅಂತೇಳಿ ನಾವು ಇವುಗಳನ್ನ ಹೆಸರಿಸ್ತೀವಿ. ಇವು ಧರ್ಮ ಅಂತೇಳಿ ಕರೆಸ್ಕೊಳ್ಬೇಕು ಅಂತೇಳಿ, ಧರ್ಮ ಅಂತೇಳಿ ಕರೆಸ್ಕೊಳ್ಬೇಕು ಅಂತಂದ್ರೆ ಅದರದೇ ಆಗಿರ್ತಕ್ಕಂತಹ ಕೆಲವು ನಿಯಮಗಳನ್ನ ಈ ಧರ್ಮಗಳು ಹೊಂದಿರ್ತವೆ. ಹಾಗಾದ್ರೆ ಒಂದು ಧರ್ಮ ಅಂತೇಳಿ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ನಿಯಮಗಳನ್ನ ಆ ಧರ್ಮ ಹೊಂದಿರುತ್ತೆ ಎನ್ನುವಂತನ್ನ ಒಬ್ಬೊಬ್ಬರಾಗಿ ಪಟ್ಟಿ ಮಾಡ್ಬೋದಾ? ನೀವು ಪಟ್ಟಿ ಮಾಡ್ಬೋದಲ್ಲ? ಒಂದು ಧರ್ಮ ಅಂತೇಳಿ ಯಾವ್ಯಾವುದನ್ನು ನಾವು ಧರ್ಮ ಅಂತೇಳಿ ಕರೀಲಿಕ್ಕೆ ಆಗೋದಿಲ್ಲ. ಆ ಧರ್ಮ ಅದರದೇ ಆಗಿರ್ತಕ್ಕಂತಹ ಕೆಲವು ನಿಯಮಗಳನ್ನ, ಆಚಾರ ವಿಚಾರಗಳನ್ನ ಒಳಗೊಂಡಿರುತ್ತದೆ. ಹಾಗಾದ್ರೆ ಅಂತಹ ಆಚಾರ ವಿಚಾರಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋದ್ರೆ ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಹೇಳ್ಬೋದಾ? ಒಬ್ಬೊಬ್ಬರಾಗೆ ಹೇಳ್ಬೋದಾ? ಹೇಳಿ, ಯಾರಾದ್ರೂ ಒಬ್ರು. ನಿಧಾನಕ್ಕೆ. ದೇವರ ಸಂದೇಶವನ್ನು ದೇವದೂತನೊಬ್ಬ ಹೇಳುವನೆಂಬ ವಿಚಾರದಲ್ಲಿ ನಂಬಿಕೆ. ವೆರಿ ಗುಡ್. ಎರಡನೇದು ಏಕದೇವರಲ್ಲಿ ನಂಬಿಕೆ ಇಟ್ಟಿರಬೇಕು. ವೆರಿ ಗುಡ್. ಮೂರನೇದಾಗಿ ಇಡೀ ಸಮುದಾಯ ಪ್ರವಾದಿಯಿಂದ ಹೇಳಲ್ಪಟ್ಟ ವಿಧಿ ನಿಷೇಧಗಳನ್ನು ಪಾಲಿಸಬೇಕು. ಇನ್ನೊಂದಿದೆಯಾ? ಸಾಮೂಹಿಕ ಪ್ರಾರ್ಥನೆ. ಪ್ರವಾದಿಯ ಚಿಂತನೆಗಳನ್ನು ಜೋರಾಗಿ ಹೇಳ್ಬೇಕು.
ಇರತಕ್ಕಂತಹ ಕೆಲಸವನ್ನ ಮಾಡಲಾಗ್ತದೆ. ಇಡೀ ಸಮುದಾಯ ಪ್ರವಾದಿ ಹೇಳಲ್ಪಟ್ಟ ವಿಧಿ ನಿಷೇಧಗಳನ್ನ ಪಾಲಿಸ್ಕೊಂಡು ಬರ್ತದೆ. ಹೀಗೆ ಇರಬೇಕು, ಹೀಗೆ ಮಾಡಬೇಕು, ನೀನು ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು ಎನ್ನುವಂತಹ ವಿಧಿ ನಿಷೇಧಗಳನ್ನ ಹೇಳ್ಬೇಕಂತ ಕೆಲಸವನ್ನ ಧರ್ಮ ಮಾಡುತ್ತೆ. ಯಾರ ಮೇಲೆ? ಆ ಧರ್ಮವನ್ನ ಪಾಲಿಸಿಕೊಂಡು ಬಂದಂತಹ ಜನ ಸಮುದಾಯದ ಮೇಲೆ. ಹಾಗೂ ಸಾಮೂಹಿಕ ಪ್ರಾರ್ಥನೆ, ಎಲ್ಲರೂ ಸಹ ಒಟ್ಟಾಗಿ ಸೇರ್ಕೊಂಡು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಆ ಧರ್ಮದ ಆ ಒಬ್ಬ ದೇವರನ್ನ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಈ ಪ್ರಾರ್ಥನೆ ಮೂಲಕ ಆ ಜನ ಸಮುದಾಯ ಮಾಡಿಕೊಂಡು ಬರ್ತದೆ ಎನ್ನುವುದು. ಇಷ್ಟೆಲ್ಲ ವಿಧಿ ನಿಷೇಧಗಳನ್ನ, ಒಬ್ಬನೇ ದೇವರನ್ನು ನಂಬಿಕೆ ಇಡಬೇಕು ಎನ್ನುವಂಥದ್ದನ್ನ ಪ್ರತಿಯೊಂದನ್ನೂ ಸಹ ಬರೆದಿರ್ತಕ್ಕಂತಹ ಒಂದು ಪವಿತ್ರ ಗ್ರಂಥ ಇರ್ತದೆ ಆ ಧರ್ಮಕ್ಕೆ. ಆ ಪವಿತ್ರ ಗ್ರಂಥ ಇದ್ರೆ ಮಾತ್ರ ಅದನ್ನ ನಾವು ಧರ್ಮ ಅಂತ ಹೇಳಿ ಕರಿತೀವಿ. ಯಾವ ಧರ್ಮದಲ್ಲಿ ಪವಿತ್ರ ಗ್ರಂಥ ಇರೋದಿಲ್ವೋ ಆ ಧರ್ಮ ಪರಿಪೂರ್ಣವಾಗುವುದಿಲ್ಲ. ಹಾಗಾಗಿ ಪ್ರತಿಯೊಂದು ಧರ್ಮಕ್ಕೂ ಸಹ ತನ್ನದೇ ಆಗಿರ್ತಕ್ಕಂತಹ ಪವಿತ್ರ ಗ್ರಂಥ ಇರ್ತದೆ. ಹಾಗೂ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ ಅಂತ ಕೇಳಿದೆ, ಆ ಪ್ರಾರ್ಥನೆಯನ್ನ ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾಡ್ತಾರೆ. ಇಷ್ಟೆಲ್ಲ ನಿಯಮಗಳನ್ನ ಆಚರಿಸ್ಕೊಂಡು ಬಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಧರ್ಮ ಅಂತೇಳಿ ಕರಿತೀವಿ. ಅಂತಹ ಧರ್ಮಗಳಲ್ಲಿ, ಪಾಶ್ಚಾತ್ಯ ಧರ್ಮಗಳಲ್ಲಿ ಪ್ರಮುಖವಾಗಿ ನನಗೆ ಇವೆಲ್ಲರೂ ಸಹ ಹೇಳ್ದಂಗೆ ಪಾರ್ಸಿ ಧರ್ಮ, ಯಹೂದಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಇವುಗಳನ್ನು ನಾವು ಪ್ರಮುಖವಾಗಿ ಎಂತ ಧರ್ಮಗಳು ಅಂತ ಹೇಳಿ ಕರಿತೀವಿ? ಪಾಶ್ಚಾತ್ಯ ಧರ್ಮ. ಈ ಎಲ್ಲ ಪಾಶ್ಚಾತ್ಯ ಧರ್ಮಗಳು ಸಹ ಈ ನಿಯಮಗಳನ್ನ ಒಳಗೊಂಡಿದೆ. ಅರ್ಥ ಆಯ್ತಲ್ಲ? ಎಲ್ಲ ಪಾಶ್ಚಾತ್ಯ ಧರ್ಮಗಳಲ್ಲೂ ಸಹ ಈ ನಿಯಮಗಳು ಕಡ್ಡಾಯವಾಗಿರ್ತವೆ. ಪ್ರತಿಯೊಂದು ಧರ್ಮಕ್ಕೂ ಸಹ ಅದರದೇ ಆಗಿರ್ತಕ್ಕಂಥ ಧರ್ಮ ಗ್ರಂಥ ಇದೆ, ಅದರದೇ ಆಗಿರ್ತಕ್ಕಂಥ ಒಬ್ಬರು ದೇವರಿದ್ದಾನೆ, ಅದರದೇ ಆಗಿರ್ತಕ್ಕಂತಹ ದೇವರ ಸಂದೇಶವಾಣಿಗಳಿದ್ದಾವೆ. ಸಾಮೂಹಿಕ ಪ್ರಾರ್ಥನೆ, ಅದರದ್ದೇ ಆದಂತಹ ಸಾಮೂಹಿಕ ಪ್ರಾರ್ಥನೆ, ಅದರದ್ದೇ ಆಗಿರ್ತಕ್ಕಂತಹ ಒಂದು ನಿರ್ದಿಷ್ಟ ಸ್ಥಳ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಈ ಎಲ್ಲ ನಿಯಮಗಳನ್ನು ಈ ಎಲ್ಲಾ ಧರ್ಮಗಳು ಸಹ ಹೊಂದಿದ್ದಾವೆ. ಈ ಎಲ್ಲಾ ಧರ್ಮಗಳಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂತಹ ಧರ್ಮ ಅಂತ ಹೇಳಿದ್ರೆ ಯಾವುದು? ಪಾಶ್ಚಾತ್ಯ ಧರ್ಮಗಳಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂತಹ ಪ್ರಾಚೀನವಾಗಿರ್ತಕ್ಕಂತಹ ಧರ್ಮ ಅಂತೇಳಿ ನಾವು ಈ ಯಹೂದಿ ಧರ್ಮವನ್ನ ಕರಿತೀವಿ. ಈ ಯಹೂದಿ ಧರ್ಮ ಎನ್ನುವಂಥದ್ದು ಜಗತ್ತಿನಲ್ಲಿ ಅತ್ಯಂತ ಹಳೆಯ ಧರ್ಮವಾಗಿದ್ದು, ಈ ಧರ್ಮವನ್ನು ಪಾಲಿಸಿಕೊಂಡು ಅನೇಕ ಜನರು ಇಂದಿಗೂ ಸಹ ಜೀವಂತವಾಗಿ ಜೀವನವನ್ನ ನಡೆಸ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಪ್ರಪಂಚದ ಅತ್ಯಂತ ಹಳೆಯ ಧರ್ಮ ಯಾವುದು? ಧರ್ಮ. ಇದು ಪ್ರಪಂಚದ ಅತ್ಯಂತ ಹಳೆಯ ಧರ್ಮ ಅಂತೇಳಿ ನಾವು ಇದನ್ನ ಕರಿತೀವಿ. ಈ ಯಹೂದಿ ಧರ್ಮವನ್ನ ಯಹೂದಿ ಧರ್ಮದ ಭಾಷೆಯನ್ನ ಹಿಬ್ರೂ ಅಂತ ಕರೀತಾರೆ. ಮೂಲ ಪುರುಷ ಮೋಸೆಸ್, ಯಹೂದಿ ಧರ್ಮದ ದೇವರನ್ನ ಯಾವೆ ಅಥವಾ ಅಬ್ರಾಹಂ ಅಂತೇಳಿ ಕರೀತಾರೆ. ಯಹೂದಿ ಧರ್ಮದ ಭಾಷೆ ಯಾವುದು? ಹಿಬ್ರೂ. ಹಿಬ್ರೂ ಭಾಷೆ ಯಹೂದಿ ಧರ್ಮದ ಭಾಷೆಯಾಗಿದೆ. ಈ ಯಹೂದಿ ಧರ್ಮದ ಮೂಲ ಪುರುಷ ಮೋಸೆಸ್ ಅಂತ ಹೇಳಿ ಕರಿತೀವಿ. ನಾವು ಯಾವ ರೀತಿಯಾಗಿ ಕ್ರೈಸ್ತ ಧರ್ಮದ ಮೂಲ ಪುರುಷ ಯೇಸು ಕ್ರಿಸ್ತ ಅಂತ ಹೇಳಿ ಕರಿತೀವೋ ಅದೇ